ಕರ್ನಾಟಕ ರಾಜ್ಯ 6 ಲಕ್ಷ ನೌಕರರ ಅಲ್ಲಿ 964 ನೌಕರರ ಮತಬಾಂಧವರಲ್ಲಿ ನನ್ನದೊಂದು ಮನವಿ. ಈ ಕಳೆದ 104 ವರ್ಷಗಳ ಇತಿಹಾಸದಲ್ಲಿ ಅನೇಕ ಅಧ್ಯಕ್ಷರು ಈ ಸಂಘವನ್ನು ಮುನ್ನಡೆಸಿರುವಂಥದ್ದನ್ನು ನಾವು ನೋಡ್ಬೋದು. ಮೂಲತಃ ಕೇರಳದ ಒಬ್ಬ ದಿಟ್ಟ ಮಹಿಳೆಯಾಗಿರ್ತಕ್ಕಂಥ ಮೇರಿ ದೇವಾಸಿ ಅವರಿಂದ ಹಿಡಿದು ಅದು ಶ್ರೀಪತಿ ಇರ್ಬೋದು, ಕೇಶವಮೂರ್ತಿಯವರು ಇರ್ಬೋದು, ಎಂ ಟಿ ಕೃಷ್ಣಪ್ಪನವ್ರು ಇರ್ಬೋದು, ಸಿಪ್ಪೇಗೌಡರು ಇರ್ಬೋದು, ಶೇಷೇಗೌಡರು ಇರ್ಬೋದು, ಭೈರಪ್ಪನವ್ರು ಇರ್ಬೋದು, ಮಂಜೇಗೌಡರು ಇರ್ಬೋದು, ರಾಮು ಅವರು ಇರ್ಬೋದು, ಪ್ರಸ್ತುತ ಷಡಕ್ಷರಿ ಅವರು ಇರ್ಬೋದು. ಇವರೆಲ್ಲರೂ ಕೂಡ ತಮ್ಮ ತಮ್ಮ ಕಾಲಘಟ್ಟದಲ್ಲಿ ತಮಗೆ ಸಿಕ್ಕಂಥ ಅವಕಾಶದಲ್ಲಿ ಶಕ್ತಿ ಮೀರಿ ಕೆಲಸವನ್ನ ಸಂಘದ ನೌಕರರ ಪರವಾಗಿ ಮಾಡಿದಂಥದ್ದು ನಾವು ನೋಡ್ತಿರೋದು. ಈ ಎಲ್ಲದರ ಅವಲೋಕನೆ ಮಾಡಿದಾಗ ಕಳೆದ 19 ರಿಂದ 24ನೇ ಸಾಲಿನಲ್ಲಿ ಷಡಕ್ಷರಿಯವರ ನೇತೃತ್ವದಲ್ಲಿ ಇದ್ದಂಥ ತಂಡ ಒಂದು ಹೊಸ ಇತಿಹಾಸವನ್ನ, ಹೊಸ ಭಾಷ್ಯವನ್ನ ರೂಪಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಬಹುಶಃ ಅಧ್ಯಕ್ಷರು ಹಿಂದಿರ್ತಕ್ಕಂಥ ಅಧ್ಯಕ್ಷರ ಮೇಲೆ ಒಂದಿತ್ತು, ಇಲ್ಲ ನಾವು ಸರಿಯಾಗಿ ನಮಗೆ ಸ್ಪಂದಿಸಲ್ಲ, ಸಿಗಲ್ಲ ಕೆಲವು ಅಂತೇಳಿ. ಆದರೆ ಷಡಕ್ಷರಿಯವರು ಒಬ್ಬ ಡಿ ಗ್ರೂಪ್ ನೌಕರರಿಂದ ಹಿಡಿದು ದರ್ಜೆ 1ರ ಹುದ್ದೆಯವರೆಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಎಲ್ಲ ನೌಕರರ ಸ್ಪಂದಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಒಬ್ಬ ಡಿ ಗ್ರೂಪ್ ನಲ್ಲಿ ಬಂದಿದ್ದಾರೆ ಏನೋ ಅಂತೇಳಿ ಕಡೆಗಣಿಸ್ತೆ ಅವರ ಸಣ್ಣ ಸಮಸ್ಯೆಗೂ ಮನವಿಗೂ ಸ್ಪಂದಿಸಿ ತಕ್ಷಣ ಆ ಕೆಲಸವನ್ನು ಅಟೆಂಡ್ ಮಾಡಿರುವಂತಹ ಅನೇಕ ಉದಾಹರಣೆಗಳಿವೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂತ ಬಂದಿರತಕ್ಕಂಥ ಅಧ್ಯಕ್ಷರು ನಮ್ಮ ಕಟ್ಟಡದ ಸರಿಯಾದ ಒಂದು ವ್ಯವಸ್ಥೆ ಇರಲಿಲ್ಲ ಹಿಂದೆ. ಬಹುಶಃ ಇವತ್ತು ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಪೊರೇಟ್ ಸಿಸ್ಟಮ್ ಇರತಕ್ಕಂಥ ಒಂದು ಕಟ್ಟಡವನ್ನ, ಸುಸಜ್ಜಿತ ಕಟ್ಟಡವನ್ನ ನೌಕರರ ಸಂಘದ ಒಂದು ಕಟ್ಟಡನಾಗಿ ರೂಪಿಸಿರ್ತಕ್ಕಂಥ ಅಥವಾ ಅದನ್ನು ಮಾಡಿರ್ತಕ್ಕಂಥ ಯಶಸ್ಸು ಏನಾದ್ರೆ ಅದು ಷಡಕ್ಷರಿಗೆ ಹೋಗ್ಬೇಕಂಥದ್ದು. ಅದರ ಜೊತೆಗೇನೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಈ ಸಂಘಗಳು ಒಂದು ಜಡ್ಡುಗಟ್ಟಿಬಿಟ್ಟಿದ್ರು. ಈ ಜಡ್ಡುಗಟ್ಟಿದ ಸಂಘಗಳನ್ನ ಕೆಲವರು ಸರ್ವಾಧಿಕಾರಿಗಳಾಗಿ ವರ್ತನೆ ಮಾಡ್ತಿದ್ರು ಅಧ್ಯಕ್ಷರು, ಕೆಲವರು ಸ್ವಾಯತ್ತದಲ್ಲಿ ಇಟ್ಕೊಂಡಿದ್ರು, ಕೆಲವರು ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿರ್ತಕ್ಕಂಥ ಸಂಘಗಳ ಸ್ಥಿತಿಗತಿಗಳಿದ್ರು. ಅದನ್ನೆಲ್ಲ ಮನಗಂಡು ಈ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಬಹುಶಃ ಹಿಂದೆ ಯಾರೂ ಕೂಡ ಆ ಪ್ರಮಾಣದಲ್ಲಿ ಪ್ರವಾಸ ಮಾಡಿರಲಿಲ್ಲ, ಪ್ರತಿಯೊಂದು ತಾಲೂಕಿಗೂ ಭೇಟಿ ಮಾಡಿ, ಜಿಲ್ಲೆಗೆ 3 ರಿಂದ 4 ಸಾರಿ ಭೇಟಿ ಮಾಡಿ, ಬಿದ್ದೋಗಿರ್ತಕ್ಕಂಥ ಸಂಘಗಳನ್ನ, ಜಡ್ಡುಗಟ್ಟಿರ್ತಕ್ಕಂಥ ಸಂಘಗಳನ್ನ, ಮತ್ತೆ ಅಸ್ತಿತ್ವ ಇಲ್ಲಿರ್ತಕ್ಕಂಥ ಸಂಘಗಳನ್ನ ಪುನರ್ ಸಂಘಟಿಸಿ ಅವಕ್ಕೊಂದು ಜೀವ ತುಂಬಿ ಎಲ್ಲ ದಾಖಲೆಗಳನ್ನು ಕೂಡ ಇವತ್ತು ಲೆಕ್ಕ ತಪಾಸಣೆ ಮಾಡಿಸಿ ಒಂದು ಕ್ರಿಯಾಶೀಲವಾಗಿರ್ತಕ್ಕಂಥ ಮತ್ತು ಚಟುವಟಿಕೆಗಳನ್ನು ಕೊಡ್ತಕ್ಕಂಥ ಸಂಘಗಳನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಏನಾಗಿದೆ ಅಂದ್ರೆ ಅದು ಬಹುಶಃ ಷಡಕ್ಷರಿಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಸಂಘಗಳ ಆ ಮಟ್ಟದಲ್ಲಿ ಸುಧಾರಣೆ ಕಂಡಿರ್ತಕ್ಕಂಥದ್ದು ಇನ್ನೆಂದೂ ಕೂಡ ನೋಡಿರಲಿಲ್ಲ. ಸೊ ಹಾಗಾಗಿ ಸಂಘಗಳ ಚಟುವಟಿಕೆಗಳೇ ಬೇರೆ ರೂಪದಲ್ಲಿ ಇರ್ತಿದ್ವು. ಈಗ ಅವು ಸಕ್ರಿಯವಾಗಿ ನೌಕರರ ಪರವಾಗಿ ಕೆಲಸ ಮಾಡುವಂತಹ ಸಂಘಟನೆಗಳಾಗಿ ಬದಲಾವಣೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಬಹುಶಃ ಷಡಕ್ಷರಿ ಅವರು ಬಂದ ನಂತರ ಅಂತ ಹೇಳಿ ತಪ್ಪಾಗದು. ಸುಮಾರು 84 ಕೋಟಿಯಷ್ಟು ಹಣವನ್ನು ಸರ್ಕಾರದಿಂದ ವಿವಿಧ ಜಿಲ್ಲೆಗಳ ತಾಲೂಕುಗಳ ಒಂದು ಸಂಘಗಳ ಕಟ್ಟಡಗಳ ನಿರ್ಮಾಣಕ್ಕಾಗಿ ಅನುದಾನವನ್ನು ತಂದು ಇವತ್ತು ಪೂರ್ಣಗೊಳಿಸಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಒಂದು ಅಧ್ಯಕ್ಷರಿಗೆ ಮತ್ತೆ ಅದನ್ನ ಬೇರೆ ಬೇರೆ ರೂಪದಲ್ಲಿ ನಾವು ಇವರು ಜಾತಿವಾದಿ ಅಂತ ಹೇಳೋದು, ಸರ್ವಾಧಿಕಾರಿ ಅಂತದ್ದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ವಿರುದ್ಧವಾಗಿ ಸ್ಪರ್ಧೆ ಮಾಡತಕ್ಕಂಥ ಪ್ರಜಾಸತ್ತಾತ್ಮಕ ವೇದಿಕೆಯ ಅಧ್ಯಕ್ಷರಿರ್ಬೋದು, ಖಜಾಂಚಿ ಹುದ್ದೆಗೆ ಸ್ಪರ್ಧೆ ಮಾಡಲಿ, ಎಲ್ಲರೂ ಕೂಡ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸ್ಪರ್ಧೆ ಮಾಡಕ್ಕೆ ಅವ್ರಿಗೂ ಹಕ್ಕಿದೆ, ಮಾತಾಡಲಿಕ್ಕೆ ಅವ್ರಿಗೂ ಹಕ್ಕಿದೆ, ಮತ ಕೇಳಲಿಕ್ಕೂ ಅವ್ರಿಗೂ ಹಕ್ಕಿದೆ. ಆದ್ರೆ ಟೀಕೆಗಳು ಕೂಡ ಮಾಡಲಿ. ಟೀಕೆಗಳು ಹೇಗಿರ್ಬೇಕು ಅಂತೇಳಿ ಆರೋಗ್ಯಪೂರ್ಣವಾಗಿರ್ಬೇಕು. ಒಬ್ಬರು ಉದಯ ಮಾಡಂತ ಇವರು ಟೀಕೆಗಳಾಗಬಾರ್ದು, ಒಬ್ಬರನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಟೀಕೆಗಳಾಗಬಾರ್ದು. ಪೂರ್ಣವಾಗಿರ್ತಕ್ಕಂಥ ಟೀಕೆಗಳಾದ್ರೆ ಎಲ್ಲರೂ ಕೂಡ ಒಪ್ಕೊಳ್ತೀವಿ ಇದನ್ನ. ಯಾಕಂತೇಳಿ ಅವರು ಮುಂದೆ ಇರ್ತಕ್ಕಂಥ ವಿಷನ್ ಏನೇ ನೌಕರಗಳಿಗೆ ಕೊಡ್ತಾ ಭವಿಷ್ಯದಲ್ಲಿ ಏನೇನ್ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಅವರು ಮತಯಾಚನೆ ಕೇಳಿ ತಪ್ಪೇನಿಲ್ಲ. ಅದನ್ನು ಹೊರತುಪಡಿಸಾಗಿ ಈ ರೀತಿ ಇರ್ತಕ್ಕಂಥ ವರ್ಗಗಳಲ್ಲಿ ಮುಂದುವರಿಯೋದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಭಾವಿಸ್ತಾ, ಬಹುಶಃ ನಮ್ಮ 25 ಆದೇಶಗಳನ್ನು ತಂದಿರ್ತಕ್ಕಂಥದ್ದು ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ಆದೇಶಗಳಿವೆ, ಆದೇಶಗಳನ್ನ ನೋಡಿದಾಗಲೂ ಕೂಡ ಈ ತರ ಭಾವನೆ ಬರುತ್ತೆ ಅಂದ್ರೆ ನಮ್ಮ ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗುತ್ತೆ. ಬಹುಶಃ ನಾನು ಎಲ್ಲ ಆದೇಶಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ, ಯಾಕಂದ್ರೆ ಗೊತ್ತಿದೆ ನೌಕರ ಅನಾಮಧೇಯ ದೂರ ಬಂದ ತಕ್ಷಣ ಹಿಂದೆ ಮೇಲಧಿಕಾರಿಗಳಿರ್ಬೋದು ಅಥವಾ RTI ಇರ್ಬೋದು, ಬೇರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಪ್ರಯತ್ನ, ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನ ಆಗ್ತಿತ್ತು. ಆದ್ರೆ ಅನಾಮಧೇಯ ದೂರುಗಳನ್ನ ಪರಿಗಣಿಸಬೇಡಿ ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಒಂದು ಸುತ್ತೋಲೆ ಆದ ನಂತರ ಅನೇಕ ನೌಕರರು ಮತ್ತೆ ಸಿಬ್ಬಂದಿಗಳು ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಕ್ಕಂಥ ವಾತಾವರಣ ಮತ್ತು ನಿಮ್ಮದೇ ಕೆಲಸ ಮಾಡುವಂತ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ ಷಡಕ್ಷರಿ. ಅದ್ರ ಜೊತೆಗೆ ಇವತ್ತು ಕಿಡ್ನಿ ಪೇಷಂಟ್ಸ್ಗೆ ಅವ್ರಿಗೆ ಯಾವ್ದು ವಿಶೇಷವಾಗಿ ರಜೆ ಇರಲಿಲ್ಲ, ಕ್ಯಾನ್ಸರ್ ಪೇಷಂಟ್ಗೆ ವಿಶೇಷವಾಗಿ ರಜೆ ಇರಲಿಲ್ಲ, ಅವ್ರಿಗೆ 6 ತಿಂಗಳವರೆಗೆ ವಿಶೇಷ ರಜೆ, ವೇತನ ಸಹಿತ ರಜೆಯನ್ನ ಕೊಡುವಂತಹ ಆದೇಶಗಳನ್ನು ಮಾಡಿಸಿದ್ದಾರೆ. ಬಹುಶಃ ಇವೆಲ್ಲವೂ ಕೂಡ ನಾವೆಲ್ಲರೂ ಈಗ ಆದೇಶಗಳನ್ನು ಹೇಳಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಎಲ್ಲ ಆದೇಶಗಳು ಎಲ್ಲ ನೌಕರರ ಮನೆಗಳಲ್ಲಿ ಮನಮಾತುಗಳಾಗಿದ್ದಾರೆ. ಹಾಗಾಗಿ ಪ್ರಮುಖವಾಗಿರ್ತಕ್ಕಂಥ ಆದೇಶಗಳನ್ನು ಹೇಳೋದು ಪಡ್ತೀವಿ. ಅದ್ರ ಜೊತೆಯಾಗಿ ಇವತ್ತು ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಇವತ್ತು ಜಾತಿವಾದಿ ಅಂತಕ್ಕಂಥ ಪಟ್ಟ ಕಟ್ಟೋದು ಎಷ್ಟು ಮಟ್ಟಿಗೆ ಸರಿ? ಖಂಡಿತವಾಗ್ಲೂ ಅಧ್ಯಕ್ಷರು ಯಾವುದೇ ರೀತಿ ಜಾತಿವಾದಿ ಇಲ್ಲ, ಅವರು ಜಾತಿವಾದಿ ಅಲ್ಲ, ಅವರು ಎಲ್ಲಾರು ಜಾತ್ಯತೀತವಾದಿಗಳು. ಯಾಕಂದ್ರೆ ಒಂದು ಗೌರವಾಧ್ಯಕ್ಷ ಹುದ್ದೆಯನ್ನು ಒಂದು ವರಿಷ್ಠ ನೌಕರನಿಗೆ ಗೌರವಾಧ್ಯಕ್ಷ ಕೊಟ್ಟರು, ಒಬ್ಬ ಒಕ್ಕಲಿಗ ಸಮುದಾಯದ ನೌಕರರಿಗೆ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟರು,
ಒಬ್ಬ ಹಿಂದುಳಿದ ವರ್ಗದ ಅತ್ಯಂತ ತಳ ಸಮುದಾಯದ ಮಡಿವಾಳ ಸಮುದಾಯದ ಒಬ್ಬ ನೌಕರನಿಗೆ ಅವ್ರಿಗೆ ಖಜಾಂಚಿಯನ್ನು ಹಾಕಿ ಮಾಡಿದ್ರು. ಒಬ್ಬ ಪರಿಶಿಷ್ಟ ಪಂಗಡದ ನೌಕರನಿಗೆ ಉಪಾಧ್ಯಕ್ಷ ಮಾಡಿದ್ರು. ಹೇಗೆ ಅವರು ಜಾತಿವಾದಿ ಆಗ್ತಾರೆ? ಎಲ್ಲ ಜಾತಿಗಳನ್ನ, ಎಲ್ಲ ಸಣ್ಣ ಪುಟ್ಟ ಜಾತಿಯವರನ್ನು ಕೂಡ, ನೌಕರನ್ನು ಕೂಡ ಅವರು ಸಮಾನವಾಗಿ ಕಾಣುವಂತಹ ವ್ಯಕ್ತಿತ್ವ ಅವರದಾಗಿರುತ್ತೆ. ಹಾಗಾಗಿ ಅದಕ್ಕೆ ಯಾರೇ ಇದನ್ನು ಕೂಡ ಅವ್ರ ಬಗ್ಗೆ ಹೇಳಿದ್ರೆ ಅದು ಅದರ ಗುರುಳಿಲ್ಲ ಮತ್ತೆ ತಿರುಳಿಲ್ಲ ಅಂತ ನಾವು ಅದನ್ನು ಖಂಡಿಸಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ಇಲ್ಲ ಸರ್ವಾಧಿಕಾರಿ ಅಂತ, ಖಂಡಿತವಾಗ್ಲೂ ಸರ್ವಾಧಿಕಾರಿ ಅಂತ. ಇವತ್ತು 16 ಕಾರ್ಯಕಾರಿ ಸಮಿತಿಗಳಾಗಿದ್ದಾವೆ ಕಳೆದ 5 ವರ್ಷಗಳ ಅವಧಿಯಲ್ಲಿ. ಹಿಂದೆ ಯಾವ ಅಧ್ಯಕ್ಷರ ಅವಧಿಯಲ್ಲೂ ಕೂಡ ಇಷ್ಟೊಂದು ಕಾರ್ಯಕಾರಿ ಸಮಿತಿಗಳಾಗಿರ್ತಕ್ಕಂಥದ್ದಿಲ್ಲ. ಸರ್ವ ಸದಸ್ಯರ ಸಭೆ ಕೂಡ 5 ಸಭೆಗಳಾಗಿವೆ. ವಿಶೇಷ ಸರ್ವ ಸದಸ್ಯರ ಸಭೆಗಳು 2 ಆಗಿವೆ. ಒಟ್ಟು 23 ಸಭೆಗಳಾಗಿವೆ. ಹಾಗಾದ್ರೆ ಈ ಸಭೆಗಳಲ್ಲಿ ಎಲ್ಲ ನೌಕರರ ಭಾವನೆಗಳನ್ನ ಮತ್ತೆ ಮುಂದೆ ಆಗಬೇಕಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಕೂಲಂಕುಷವಾಗಿ ಆ ವಿಷಯಗಳನ್ನ ಮಂಡಿಸಿ ಅನುಮತಿ ಪಡ್ಕೊಂಡು ಆ ನಂತರ ಕಾರ್ಯಕ್ರಮಕ್ಕೆ ಆಗತಕ್ಕಂಥದ್ದು ಎಲ್ಲಿ ಹಾಗಾದ್ರೆ ಸರ್ವಾಧಿಕಾರಿ ಆಗುತ್ತೆ? ಎಲ್ಲರನ್ನ ಒಳಗೊಂಡೇ ತೀರ್ಮಾನ ತೆಗೆದುಕೊಳ್ಳುವಂತ ಮನಸ್ಥಿತಿ ಅವ್ರದ್ದಾಗಿದೆ. ಹಾಗಾಗಿ ಇಂತಹ ಒಂದು ಹೇಳಿಕೆಗಳು ನಿಜಕ್ಕೂ ದುರದೃಷ್ಟಕರ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಅವ್ರಿಗೊಂದು ಉದ್ದೇಶ ಇದೆ, ಒಂದು ಗುರಿ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಈ ನೌಕರರ ಒಂದು ಸಂಘವನ್ನ ನೌಕರರ ಸ್ನೇಹಿ ಸಂಘವನ್ನಾಗಿ ಮಾಡ್ತಕ್ಕಂಥ ಒಂದು ಚಿಂತನೆ ಇರ್ತಕ್ಕಂಥವ್ರು. ಇತ್ತೀಚೆಗೆ ಅದ್ರ ಜೊತೆಗೆ ಹೇಳ್ತಿದ್ದಾರೆ, ಇಲ್ಲ ಈ ಬರುವಂತಹ ಹತ್ತಿರುವ ಚುನಾವಣೆ ದಿನಗಳಲ್ಲಿ ಅದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆಗ್ತಾರೆ, ಮನೆ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆಗ್ತಾರೆ, ಉಪಮುಖ್ಯಮಂತ್ರಿ, ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು, ಎಲ್ಲವೂ ಕೂಡ ಊಹಾಪೋಹ ಆಗಿರ್ತಕ್ಕಂಥದ್ದು. ಬಹುಶಃ ಮನೆ ಮುಖ್ಯಮಂತ್ರಿಗಳನ್ನ ನಾನು ಕಳೆದ 1986ರಿಂದ ಕೂಡ ಹತ್ತರಿಂದ ಬಲ್ಲೆ. ಬಹುಶಃ ಅವರು ಸಮಾಜವಾದದ ಹಿನ್ನೆಲೆಯಂಥವ್ರು, ಲೋಹ್ಯವಾದದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥವ್ರು, ಸಾಮಾಜಿಕ ನ್ಯಾಯವನ್ನು ಕೊಡಿಸ್ತಕ್ಕಂಥವ್ರು, ಎಲ್ಲ ವರ್ಗಗಳ ಎಲ್ಲ ತಳದ ಸಮುದಾಯದವರಿಗೂ ಕೂಡ ಕಟ್ಟ ಕಡೆಯ ಮನುಷ್ಯನಿಗೂ ಒಂದು ಸೌಲಭ್ಯವನ್ನು ಕಲಿಸಬೇಕು, ಅವನ ಬದುಕನ್ನು ಹಸನ ಮಾಡಬೇಕು ಅಂತ ಚಿಂತನೆ ಇರ್ತಕ್ಕಂಥ ಈ ನಾಡಿನ ದೊರೆ ಬಹುಶಃ ಅವರು ಇನ್ವಾಲ್ವ್ ಆಗಲ್ಲ ಸಿದ್ದರಾಮಯ್ಯ ಸಾಹೇಬ್ ಅಂತಕ್ಕಂಥದ್ದು ಒಂದು ಸ್ಪಷ್ಟತೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಉಪಮುಖ್ಯಮಂತ್ರಿಯವರು ಕೂಡ ಅನೇಕ ನಮ್ಮ ಅಧ್ಯಕ್ಷರುಗಳ ಜೊತೆಗೂಡಿ ನಮ್ಮ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವರು ಸಂಘಟನೆ ಬಗ್ಗೆ ತುಂಬಾ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ನಿಮ್ಮ ಅಧ್ಯಕ್ಷ ಷಡಕ್ಷರ ನಿಮ್ಮ ನೇತೃತ್ವದಲ್ಲಿ, ನಮ್ಮ ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ, ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಅವರು ಕೂಡ ಇನ್ವಾಲ್ವ್ ಆಗಲ್ಲ, ಮತ್ತೆ ಬಹುಶೇಷ ಉಳಿದಂತ ಸಚಿವರು ಕೂಡ ಯಾವುದೇ ರೀತಿ ಇನ್ವಾಲ್ವ್ ಆಗಲ್ಲ ಅಂತೇಳಿ ನಮ್ಮ ಒಂದು ಭಾವನೆ. ಬೇರೆ ಬೇರೆ ಇದನ್ನ ಹೇಳುವಂಥದ್ದು ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಕ್ಕೆ ಬಯಸ್ತೇನೆ. ಅದ್ರ ಜೊತೆಯಾಗಿ ಒಟ್ಟಾರೆಯಾಗಿ ಇನ್ನೂ ಪ್ರಮುಖವಾಗಿರ್ತಕ್ಕಂಥ NPS OPS ಮಾಡಿಸಬೇಕು, ಮತ್ತೆ ಆರೋಗ್ಯ ಸಂಜೀವನಿ ಜಾರಿ ಆಗಬೇಕು, ಕೇಂದ್ರ ವೇತನಕ್ಕೆ ಸಮಾನತ ವೇತನವನ್ನು ನಾವು ಕರ್ನಾಟಕದಲ್ಲಿ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ವಿಚಾರಗಳು ಇಟ್ಕೊಂಡು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು. ಬಹುಶಃ ಅವ್ರನ್ನ ಅಧ್ಯಕ್ಷರು ಅವರೆಂದೂ ಕೂಡ ಒಪ್ಪಿರಲಿಲ್ಲ, ಅಧ್ಯಕ್ಷರು ನಾನು ಆಗ್ಬೇಕು ಈ ಸರಿ ಅಂತ ಖಂಡಿತವಾಗಿ ಅವ್ರಿಗೆ ಇಷ್ಟನೂ ಕೂಡ ಇರಲಿಲ್ಲ. ಆದ್ರೂ ಕೂಡ ಆ ಎಲ್ಲ ಆಯ್ಕೆಯಾದಂತ ನೌಕರರ ಹೇಳಿಕೆಯ ಮೂಲಕ, ನೌಕರರ ಅಪೇಕ್ಷೆಯ ಮೇರೆಗೆ, ನೌಕರರ ಅಭಿಪ್ರಾಯದ ಮೇರೆಗೆ ಸುಮಾರು 8ನೇ ತಾರೀಕು 750 ಮತದಾರರ ನೌಕರರು ಒಂದು ಸಭೆಯಲ್ಲಿ ಭಾಗವಹಿಸಿ ನೀವು ಷಡಕ್ಷರಿ ಅವರ ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡಿರುವಂಥದ್ದು. ಬೆಂಗಳೂರಿನಲ್ಲಿ 102 ರಾಜ್ಯ ಪರಿಷತ್ ಸದಸ್ಯರಿರುವಾಗ 92 ಜನ ಸದಸ್ಯರು ಇಲ್ಲ ಷಡಕ್ಷರಿ ಅವರ ಅಧ್ಯಕ್ಷ ಆಗಬೇಕು ಅಂತ ಹೇಳಿದಾಗ ಒಪ್ಪಿಕೊಂಡಿರುವಂಥದ್ದು. ಅದೇ ರೀತಿ 197 ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಷಡಕ್ಷರಿ ಅಧ್ಯಕ್ಷ ಆಗಬೇಕು ಅಂತೇಳಿ ಬಯಸಿದಾಗ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುವಂಥದ್ದು. ಜೊತೆಗೆ ಖಜಾಂಚಿ ಸ್ಥಾನ ಕೂಡ ಅವರು ಉತ್ತರ ಕರ್ನಾಟಕದ ಭಾಗವರ್ಗದವ್ರನ್ನ ಇದು ಎಂದೆಂದೂ ಕೂಡ ಉತ್ತರ ಕರ್ನಾಟಕ ಖಜಾಂಚಿ ಸ್ಥಾನ ಕೊಟ್ಟಿಲ್ಲ. ಅದರಲ್ಲೂ ಒಬ್ಬ ಹಿಂದುಳಿದವರನ್ನ ಗುರುಸಿ ಉತ್ತರ ಕರ್ನಾಟಕದ ಭಾಗದವ್ರನ್ನ ಗುರುಸಿ ಕಲ್ಯಾಣ ಕರ್ನಾಟಕದ ಭಾಗದವ್ರನ್ನ ಗುರುಸಿ ಖಜಾಂಚಿ ಸ್ಥಾನಕ್ಕೆ ನಿಲ್ಲಿಸಿಕೊಂಡಿದ್ದಾರೆ. ಷಡಕ್ಷರಿ ಅವರು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಬಾಗಲಕೋಟೆ ಕೊಟ್ಟು, ಜೊತೆಗೆ ಅವರ ಅವಧಿಯಲ್ಲಿ ಈ ಅವಧಿಯಲ್ಲಿ ಖಜಾಂಚಿ ಸ್ಥಾನಕ್ಕೆ ನಾಗರಾಜ್ ಜುಮ್ಮಣ್ಣವರನ್ನ ಉತ್ತರ ಕಲ್ಯಾಣ ಕರ್ನಾಟಕ ಕೊಪ್ಪಳ ಜಿಲ್ಲೆಯವರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಚುನಾವಣೆಗೆ ಹೊರಟಿರುವಂಥದ್ದು. ಹಾಗಾಗಿ ಷಡಕ್ಷರಿ ಅವರ ಮೇಲೆ ಎಷ್ಟೇ ಆಪಾದನೆಗಳು ಬರಲಿ, ಎಷ್ಟೇ ದೂರಗಳು ಬರಲಿ, ಅವೆಲ್ಲವೂ ಕೂಡ ಒಂದು ಗೌಣ ಅಂತ ಹೇಳಿ ಭಾವಿಸ್ತಾ ಎಲ್ಲ ಮತ ನೌಕರರು ಮತ್ತು ತೀರ್ಮಾನ ಮಾಡಿದ್ದಾರೆ. ಮತ್ತೊಮ್ಮೆ ಷಡಕ್ಷರಿ ಯಾಕಂತ ಹೇಳಿದ್ರೆ ಅವರ ಸಾಧನೆಗಳ ಬಗ್ಗೆ, ಅವರ ಕೆಲಸದ ಬಗ್ಗೆ, ಅವರ ಕಾರ್ಯವೈಖರಿ ಬಗ್ಗೆ ಎಲ್ಲವನ್ನ ಕುಟುಂಬವನ್ನು ಕೂಡ ಅವರು ಮರೆತು ಸಂಘಕ್ಕೆ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡು ಇವತ್ತು ಸಂಘದ ಕಾರ್ಯಚಟುವಟಿಕೆಗಳನ್ನ ಮತ್ತೆ ಸಂಘದ ಏಳಿಗೆಗೆ, ಸಂಘದ ಅಭಿವೃದ್ಧಿಗೆ ತಮ್ಮನ್ನ ತಾವು ಅವರು ಮೀಸಲಾಗಿಟ್ಸ್ಕೊಂಡಿದ್ದಾರೆ. ಹಾಗಾಗಿ ಷಡಕ್ಷರಿ ಅವರು ಮತ್ತೆ ಜುಮ್ಮಣ್ಣವರು ಈ ಒಂದು 27ನೇ ತಾರೀಕಿನ ನಡೆಯುವಂತಹ ಚುನಾವಣೆಯಲ್ಲಿ ಸೂರ್ಯ ಊಟದ ಎಷ್ಟು ಸತ್ಯನೋ ಷಡಕ್ಷರಿ ಮತ್ತು ನಾಗರಾಜ್ ಜುಮ್ಮಣ್ಣವರ ಆಯ್ಕೆ ಆಗೋದು ಕೂಡ ಅಷ್ಟೇ ಸತ್ಯ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲ 964 ನೌಕರರ ಮತದಾರರಲ್ಲಿ ವಿನಂತಿಸ್ಕೊಳ್ತೇನೆ, ಯಾವುದೇ ಒತ್ತಡಗಳಿಗೆ ನೀವು ಬಲಿಯಾಗಬೇಡಿ, ಮಣಿಬೇಡಿ, ಯಾವುದೇ ಊಹೆಗಳಿಗೆ ನೀವು ಕಿವಿ ಕೊಡಬೇಡಿ, ಯಾವುದೇ ಹಾಸ್ಯ ಆಮಿಷಗಳಿಗೆ ಒಳಗಾಗಬೇಡಿ ಅಂತ ಹೇಳ್ತಾ ಒಂದು ಸ್ಪಷ್ಟ, ಪಾರದರ್ಶಕ ಮತ್ತೆ ಅತ್ಯಂತ ಕ್ರಿಯಾಶೀಲ ಇರ್ತಕ್ಕಂಥ ಒಂದು ಸಂಘಟನೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಷಡಕ್ಷರಿಯರನ್ನ ಆಯ್ಕೆ ಮಾಡಿ. ಒಂದು ವೇಳೆ ಅವ್ರು ಆಯ್ಕೆ ಮಾಡದೆ ಆಸೆ ಆಮಿಷಗಳಿಗೆ ಒಳಗಾಗಿ ತೀರ್ಮಾನ ವಿರುದ್ಧ ತೆಗೆದುಕೊಂಡ್ರೆ ಇನ್ನೂ 50 ವರ್ಷಗಳ ಹಿಂದಕ್ಕೆ ನಿಮ್ಮ ಸಂಘ ಹೋಗುತ್ತೆ. ಅದನ್ನ ಮರಿಬೇಡಿ, ದಯಮಾಡಿ ಮಾಡಲ್ಲ. ನೀವೆಲ್ಲರೂ ಕೂಡ ಬಹಳ ಪ್ರಜ್ಞಾವಂತ ಮತದಾರರಿದ್ದೀರಿ. ನೀವೆಲ್ಲರೂ ಕೂಡ ಮತ್ತೊಮ್ಮೆ ಷಡಕ್ಷರಿ ಅವರಿಗೆ ಮತ್ತೆ ಜುಮ್ಮಣ್ಣವರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಡಾಕ್ಟರ್ ಸಿದ್ದರಾಮಯ್ಯ ಪ್ರಸ್ತುತ ಇರ್ತಕ್ಕಂಥ ಖಜಾಂಚಿ ತಮ್ಮಲ್ಲಿ ನಮ್ರತೆಯಿಂದ ವಿನಂತಿಸ್ಕೊಳ್ತೇನೆ.